टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮೈಕ್ರೋ ಫೈನಾನ್ಸ್ನವರ ಅಟ್ಟಹಾಸಕ್ಕೆ ಲಗಾಮೆ ಬೀಳಿದಿಲ್ಲ. ಸಾಲಗಾರರ ಕೊನೆ ಆಸೆಯಾಗಿದ್ದಂಥ ಸುಗ್ರೀವಾಜ್ಞೆಗೂ ಗವರ್ನರ್ ತಣ್ಣೀರೆರಚಿದ್ದಾರೆ. ಇದು ಮೈಕ್ರೋ ಫೈನಾನ್ಸ್ನವರಿಗೆ ಆನೆ ಬಲ ಸಿಕ್ಕಂತಾಗಿದೆ. ಮತ್ತೆ ಸಾಲ ವಾಪಸ್ ಹೆಸರಲ್ಲಿ ಕಿರುಕುಳ ನೀಡೋದಕ್ಕೆ ಮುಂದಾಗಿದ್ದಾರೆ. ಸಿಎಂ ಸೂಚನೆಗೂ ಕ್ಯಾರೆ ಅಂತಿಲ್ಲ, ಹೋರಾಟಗಳಿಗೂ ಜಗ್ತಿಲ್ಲ, ಬಗ್ತಿಲ್ಲ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನವರ ಕಿರುಕುಳಕ್ಕೆ ಸಾಲು ಸಾಲು ಸಾವಾಗ್ತಿವೆ. ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ನಕಾರ ಮಾಡಿದ್ದೆ ಮೈಕ್ರೋ ಫೈನಾನ್ಸ್ ಕಿರುಕುಳ ಮತ್ತಷ್ಟು ಹೆಚ್ಚಳಕ್ಕೆ ಕಾರಣವಾಗಿದೆ. ಗದಗ ಜಿಲ್ಲೆ ಡಂಬಾಳ ಗ್ರಾಮದಲ್ಲಿ ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಮಹಿಳೆಯರು ವಿಲವಿಲಗೊಂಡಿದ್ದಾರೆ. ನಿಮ್ಮ ಬಂಗಾರ ಮಾರಾಟ ಮಾಡಿ ಸಾಲ ವಾಪಸ್ ಕೊಡಿ, ತಾಳಿ ಮಾರಿ ಹಣ ಕೊಡಿ ಅಂತ ಜೀವ ಹಿಂಡ್ತಿದ್ದಾರೆ ಅಂತ ಡಿಸಿ ಕಚೇರಿ ಎದುರು ಸುಮಾರು 30ಕ್ಕೂ ಹೆಚ್ಚು ಮಹಿಳೆಯರು ಗೋಳಾಡಿದ್ರು. ಕೊಡ್ತಾರ್ರಿ ನಮ್ಮ ಮನೆಯವ್ರಿಗೆ ಕಳ್ಳು ಬಾ ಬಂದವ ಅಂತಂದು ಹೇಳಿದ್ರಿ. ದವಾಖಾನಿಗೆ ಅಂತಂದು ತಕ್ಕಂದಿವ್ರಿ. ಆರಂಭ ಆದ್ಮ್ಯಾಗ ಇಷ್ಟು ದಿನನ ಕಟ್ಟಿವ್ರಿ, 1.5 ವರ್ಷದ ದಿನ. ಈಗ ಕೆಲಸ ಇಲ್ರಿ, ನಮ್ಮ ಮನೆಯವ್ರಿಗೆ ಕೆಲಸ ಇಲ್ಲ, ನಮಗೂ ಕೆಲಸ ಇಲ್ರಿ. ಈಗ ಕೆಲಸ ಇಲ್ರಿ, ನಮ್ಗೆ ಈಗ ಟೈಮ್ ಕೊಡ್ರಿ ಅಂತಂದ್ರೆ ನಿಮ್ಮ ಊರಾಗ ಬಟ್ಟೆಗಳು ಚಲೋ ಆಗ್ಯಾವು, ಬಟ್ಟೆಗೆ ಹೋಗಿ ನೀವು ಕಟ್ಟಬೇಕು, ನೀವು ಬಟ್ಟೆ ದುಡಿದ್ರೆ ದುಡಿಲಾರ್ದು ಬರ್ತಾನಂತಾರ್ರಿ. ಬಡ್ಡಿ ಕಟ್ಟಿದ್ರು ಚೆಕ್ ಬೌನ್ಸ್ ಕೇಸ್. ಇತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಲದ ಅಸಲಿ ಬಡ್ಡಿ ತುಂಬಿದ್ರು ಚೆಕ್ ಬೌನ್ಸ್ ಕೇಸ್ ಹಾಕಿ ವಾರಂಟ್ ಜಾರಿ ಮಾಡಲಾಗಿದೆ. ಮೈಕ್ರೋ ಫೈನಾನ್ಸ್ನವರ ಕಾಟಕ್ಕೆ ಬೆದರಿರೋ ಹಳಿಯಾಳದ ಮಹಿಳೆ ಪುಟ್ಟ ಮಕ್ಕಳ ಜೊತೆ ಕದ್ದು ಮುಚ್ಚಿ ಜೀವನ ಮಾಡ್ತಿದ್ದಾರೆ. 10 ಲಕ್ಷ ರೂಪಾಯಿ ಹಾಕಿದ್ದಾರೆ. ಈಗ ಏನ್ ಮಾಡ್ಲಿ ನನ್ಗೆ ಗೊತ್ತಿಲ್ಲ. ನಾವು ನೋಡಿರೋ ಡ್ರೈವಿಂಗ್ ಮಾಡೋರು ಸರ್, ಏನ್ ಮಾಡ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಾವು ಈಗ ಸಾಯೋ ಪರಿಸ್ಥಿತಿ, ಇರೋ ಪರಿಸ್ಥಿತಿ, ಔಷಧ ಕುಡಿಬೇಕು, ಸತ್ತೋಗ್ಬಿಡ್ಬೇಕಂತ ಮಾಡ್ತಾ ಇದ್ದೀನಿ. ನನ್ನ ನೋಡಿರೋ 3 ಮಕ್ಕಳು ಸರ್, ಹೆಂಡತಿ, ನಮ್ಮ ಅಪ್ಪ ಅಮ್ಮ ಇಲ್ಲ, ಯಾರೂ ಇಲ್ಲ, ಏನೂ ಇಲ್ಲ. ಈಗ ಏನು ಮಾಡಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 22 ಮೀಟರ್ ಬಡ್ಡಿ ದಂಧೆಕೋರರ ಸೆರೆ. ಬಡ್ಡಿ ದಂಧೆಕೋರರು ಕೊಡ್ತಿರೋ ಕಿರುಕುಳದ ಬಗ್ಗೆ TV9 ನಿರಂತರ ವರದಿ ಪ್ರಸಾರ ಮಾಡ್ತಿದೆ. ಇದರ ಬೆನ್ನಲ್ಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 22 ಮೀಟರ್ ಬಡ್ಡಿ ದಂಧೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ತಡೆಗೆ ಬಿಗಿ ಕಾನೂನು ಅಗತ್ಯ. ಇನ್ನು ಆತ್ಮಹತ್ಯೆಗೆ ಕಾರಣರಾದ ಫೈನಾನ್ಸ್ ಸಿಬ್ಬಂದಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳೋದಾಗಿ ಸಚಿವ ರಾಜಣ್ಣ ಹೇಳಿದ್ರೆ, ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಗೀಕಾರ ಮಾಡಬೇಕು ಅಂತ ಸಚಿವರು ಹೇಳಿದ್ದಾರೆ. ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಕರಣಗಳು ದಿನನಿತ್ಯ ನಡೀತಾ ಇದೆ. ಅದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ನಾವು ಸುಗ್ರೀವಾಜ್ಞೆನ ನಮ್ಮ ಸರ್ಕಾರದ ವತಿಯಿಂದ ಗೌರವಾನ್ವಿತ ರಾಜ್ಯಪಾಲರಿಗೆ ಕಳಿಸಿತ್ತು. ಸಾರ್ವಜನಿಕರ ಹಿತದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ ಇದನ್ನು ಅನುಕೂಲಿಸಬೇಕು ಅಂತ ಹೇಳಿ ನಾವು ಮತ್ತೊಮ್ಮೆ ಆಗ್ರಹ ಮಾಡ್ತೀವಿ. ಸುಗ್ರೀವಾಜ್ಞೆ ವಾಪಸ್ ಮಾಡಿದ ರಾಜ್ಯಪಾಲರ ನಿಲುವು ಖಂಡನೀಯ ಅಂತ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಹೇಳಿದ್ದಾರೆ. ರಾಜ್ಯಪಾಲರ ನಿಲುವು ಇದು ಖಂಡನೀಯ. ಅವರು ನಮ್ಮ ಸಾಂವಿಧಾನಿಕ ಮುಖ್ಯಸ್ಥರು. ತೀರಾ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಜನಗಳು ಕೈ ಸಾಲ ಅಂತ ತೆಗೆದುಕೊಂಡು ಮೀಟರ್ ಬಡ್ಡಿ ಅಂತ ಕೊಟ್ಟು ಕೆಲವು ಆತ್ಮಹತ್ಯೆಗಳು ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಅವ್ರಿಗೆ ನಾವು ಕಡಿವಾಣ ಹಾಕಲಿಲ್ಲ ಅಂದರೆ ಕಷ್ಟ. ಒಂದು ದುರ್ಬಲ ವರ್ಗದಿಂದ ಬಂದಿರತಕ್ಕಂಥ ರಾಜ್ಯಪಾಲರು ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಇದಕ್ಕೆ ಆದಷ್ಟು ಬೇಗ ಇದಕ್ಕೆ ಸಹಿ ಮಾಡಿ ಕಳಿಸ್ಬೇಕಾಗುತ್ತೆ. ಈ ಹಾವಳಿ ಜಾಸ್ತಿಯಾಗಿ ಸಾವು ನೋವುಗಳಾಗ್ತಾ ಇದ್ದಾವೆ, ಬಡವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಒಂದು ಬಿಗಿಯಾದಂಥ ಕಾನೂನಿನ ಅವಶ್ಯಕತೆ ಇದೆ. ಏನೇ ಹೇಳಿ ಸರ್ಕಾರ ಮೈಕ್ರೋ ಫೈನಾನ್ಸ್ನವರ ಕಿರುಕುಳಕ್ಕೆ ಶೀಘ್ರವೇ ಬ್ರೇಕ್ ಹಾಕಬೇಕಿದೆ. ಬ್ಯೂರೋ ರಿಪೋರ್ಟ್ TV9.